ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವನೇನಪ್ಪ ಇವತ್ತು ಬೆಳಗ್ಗೆ ಗಾಡಿ ಎತ್ಕೊಂಡು ಸಿಗ್ತವನೆ ಅಂತ ಅಂದ್ಕೊಡ್ತಿದ್ದೀರಾ? ಆ ಥರ ಎಲ್ಲ ಏನಿಲ್ಲ. ಮಾಲ್ ಆಫ್ ಏಷ್ಯಾದಲ್ಲಿ ಕಸ್ಟಮರ್ದು ಒಬ್ಬರದ್ದು ಟೈರ್ ಇದಾಗಿದೆ. ಜೋದಿಸ್ಕೋದು ಬ್ಲಾಗ್ ಹೊಸ ಸೊ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಯಾವುದೋ ಕಸ್ಟಮರ್ದು ಟೈರ್ ಬ್ಲಾಸ್ಟ್ ಆಗಿತ್ತು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಅದನ್ನು ಸ್ಟೆಪ್ನಿ ಚೇಂಜ್ ಮಾಡಬೇಕು. ಅವ್ರ ಕೈಲಿ ಆಗಲಿಲ್ಲ, ಅದಕ್ಕೆ ನಾವು ಬಂದಿದ್ದೀವಿ. ನನ್ನ ಜೊತೆ ಇವನು ಕರ್ಕೊಂಡ್ಬಂದಿದ್ದೀನಿ. ಇವನು ಆ್ಯಕ್ಚುಲಿ ನನ್ನ ಸ್ಕೂಲ್ ಫ್ರೆಂಡ್. ಇವನು ಆಯ್ತಪ್ರ ಸ್ಕೂಲ್ ಫ್ರೆಂಡು. ಆವಾಗಿಂದ ಈ ಜೊತೆ ಹಿಂಗೆ ಬಿದ್ದೋನೆ. ಬನ್ನಿ ಕೆಳಗಡೆ ಹೋಗಿ ಅದೇನಾಗೈತಿ ಏನು ಎತ್ತ ಅಂತ ನೋಡ್ಬಿಟ್ಟು ಅಲ್ಲಿ ಸಿಗ್ತೀನಿ. ಸೊ ಪಾರ್ಕಿಂಗಲ್ಲಿ ಇದ್ದೀವಿ. ಇವನು ಅವಾಗಿಂದ ಏನೋ ನೋಡ್ದ ಅಂತ ಕೇಳ್ತಾನೆ. ಏನು ನೋಡಬೇಕು ನನಗೂ ಗೊತ್ತಿಲ್ಲ. ಕಾರ್ ಮಾತ್ರ ಸಿಗ್ತಾಯಿಲ್ಲ. ಒಟ್ನಲ್ಲಿ ಪಾರ್ಕಿಂಗಲ್ಲಿ ತಿರುಗ್ತಾ ಇದ್ದೀವಿ. 2 ವೀಲರ್ ಪಾರ್ಕಿಂಗಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ, ಹುಡುಕ್ಬಿಟ್ಟು ಕಾರ್ ಎಲ್ಲೈತೆ ಅಂತ ನೋಡ್ಬಿಟ್ಟು ಸಿಗ್ತೀನಿ. ಅಲ್ಲೊಂದು ಕಾರ್ ಕಾಣಿಸ್ತಿದೆ, ಅದೇ ಅಂದ್ಕೊತೀವಿ. ಬನ್ನಿ ಹೋಗಿ ನೋಡೋಣ. ಇವ್ನು ನೋಡಿದ್ರೆ ಸೈಲೆಂಟಾಗ ಫುಲ್ ಜಿಂಚಾಕಾಗಿ ಒಂದು ಸ್ಟೈಲಲ್ಲಿ ಬಂದವನೆ. ಬನ್ನಿ, ಅದೇ ಜಾಕೆ ಎಲ್ಲ ಹಾಕಿಟ್ಟಿದ್ದಾನೆ. ಬನ್ನಿ ಹೋಗಿ ಸ್ಟೆಪ್ನಿ ಚೇಂಜ್ ಮಾಡಿಬಿಟ್ಟು ಆ ಗಾಡಿ ಎತ್ಕೊಂಡು ಹೋಗೋಣ. ಸೊ ಎಸ್ ಬಂದಿದ್ದೀವಿ. ಇದೊಂದು ಕಾರ್ ಮಾತ್ರ ರಾಜ ನಿಂತ ಒಂದೇ ಒಂದು ಎಕ್ಸ್ಟ್ರಾ ನಿಂತೈತೆ. ಕೆಳಗಡೆ ಏನೇನೋ ಇಟ್ಟವ್ರೆ. ಬನ್ನಿ ಹೋಗಿ ನೋಡೋಣ ಏನೇನಿದೆ ಅಂತ. ಬಟ್ ಇದು ಆ್ಯಕ್ಚುಲಿ ಇದು ಪಾರ್ಕಿಂಗ್ ಅಲ್ಲ, ಇದು 2 ವೀಲರ್ ಪಾರ್ಕಿಂಗು. ಈ ಜಾಗದಲ್ಲಿ ಇದನ್ನೇ ನಿಲ್ಸವ್ರೆ. ಓಹ್ ಕರೆಕ್ಟ್, ಸ್ಟೆಪ್ನಿ ಎಲ್ಲ ಕೆಳಗಡೆ ಇಟ್ಟವ್ರೆ. ಬನ್ನಿ ನೋಡೋಣ ಏನೇನು ಮಾಡೋರೆ ಅಂತ. ಓಕೆ ನೋಡಿ, ಇಲ್ಲಿ ಈ ಥರ ಟೈರ್ ಈ ಥರ ಕಟ್ಟಾಗಿದೆ. ಸೊ ಅದಕ್ಕೆ ಸ್ಟೆಪ್ನಿ ಚೇಂಜ್ ಮಾಡೋಕ್ಕೆ ಸ್ಟೆಪ್ನಿ ಎಲ್ಲ ತೆಗ್ದಿದ್ದಾರೆ. ಬಟ್ ಅವ್ರಿಗೆ ಇದು ವೀಲ್ ಆಚೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟವ್ರೆ. ಬನ್ನಿ ನಾವು ಟ್ರೈ ಮಾಡೋಣ. ನೋಡ್ದು ಏನೋ ಒಂದು ಮಾಡಿ ಓಪನ್ ಆಗಿದೆ. ನಾನು ಇವಾಗ ಸ್ಟೆಪ್ನಿ ಒಂದು ಚೇಂಜ್ ಮಾಡಿಕೊಂಡು ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ. ಒಂದು ಬೇಜಾರು ಆಗ್ಬಿಟ್ಟಿದೆ. ನೋಡಿ ಫುಲ್ಲು ಸರಿಯಾಗಿ ಹೊಡೆದು ಸ್ವಲ್ಪ ಲೈಟ್ ಇದಾಗಿ ಒಂದೊಂಚೂರು ಚಿಪ್ ಇದಾಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅದು ಗೊತ್ತಿರೋ ಇದಕ್ಕೆ ನಾವು ಎಷ್ಟು ಹೊಡೆದು ಓಪನ್ ಮಾಡಿರೋದೇ ದೊಡ್ಡದು ಹೇಳಿದ್ರೆ. ಬನ್ನಿ ಸ್ಟೆಪ್ನಿ ಚೇಂಜ್ ಮಾಡ್ಬಿಟ್ಟು ಆಮೇಲೆ ಬರ್ತೀನಿ. ಚೇಂಜ್ ಮಾಡ್ಬಿಟ್ಟು ಆಮೇಲೆ ಆರಾಮಾಗಿ AC ಅಲ್ಲಿ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ಇದೇ ಮಾಡಬೇಕು. ಅಟ್ಲೀಸ್ಟ್ ಈ ಸ್ಟೆಪ್ನೇಲಾದ್ರೂ ಗಾಳಿ ಐತೆ ಚೆನ್ನಾಗಿರುತ್ತೆ. ಗಾಡಿ ಇದೆ, ಬಟ್ ಈ ಕಾರ್ನ ತಡ್ಕೊಡುತ್ತಾ ಆ ಗಾಡಿ ಮನೆ ಯಾರೋ ಪೆಟ್ರೋಲ್ ಐದಪ್ಪ. ಅದಕ್ಕೆ ಹೇಳೋದು, ಅಟ್ಲೀಸ್ಟ್ ಟೈರ್ಗಳನ್ನ ಅವಾಗವಾಗಾದ್ರೂ ತೆಗೆದು ಹಾಕ್ತಾ ಇರಬೇಕು. ಇಲ್ಲಾಂದರೆ ಇದೇ ಒಂದೇ. ಆ್ಯಕ್ಚುಲಿ ನೆನ್ನೆ ಏನಾಯಿತು ಅಂದರೆ ಅದಕ್ಕೆ ತೋರಿಸೋದಲ್ಲ, ಇಲ್ಲಿ ಬ್ಲಾಸ್ಟ್ ಆಗಿದೆ.
ಸೊ ಅದು ಆ ಕಾರಣಕ್ಕೆ ಕಸ್ಟಮರೇ ಜಾಕ್ ಹಾಕಿ ನಟ್ಗಳೆಲ್ಲ ಓಪನ್ ಮಾಡಿದ್ದಾರೆ. ಬಟ್ ಅವ್ರ ಕೈಯಲ್ಲಿ ಟೈರ್ ಆಚೆ ಇಳಿಯೋಕ್ಕಾಗಿಲ್ಲ, ನಮ್ಮ ಕೈಯಲ್ಲೇ ಸ್ಟಾರ್ಟಿಂಗ್ ಇಳಿಯೋಕ್ಕಾಗಿಲ್ಲ. ಏನೋ ಒಂದು ಸ್ವಲ್ಪ ಸುಗೈಟ್ ಮಾಡಿ ಎಳ್ದಿದ್ದಾಯಿತು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾರಾದರೂ ಕಾರ್ ಮೇಂಟೈನ್ ಮಾಡ್ತಿದ್ರೆ ಆದಷ್ಟು ಅವಾಗವಾಗ ಸ್ವಲ್ಪ ಸರ್ವಿಸ್ ಮಾಡಿಸ್ದಾಗಾಗಲೂ ಸರಿ, ಇಲ್ಲಾಂದರೆ 5000 ಒಂದು ಅಲೈನ್ಮೆಂಟ್ ಮಾಡಿಸ್ದಾಗಾಗಲೂ ಸರಿ, 10,000 ಒಂದು ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಮಾಡಿದಾಗ ಈ ಥರ ಎತ್ಕೊಂಡೋಗಿ ಟೈರ್ಗಳನ್ನ ಬಿಚ್ಚಿಡ್ತಾ ಇರಿ. ಅದು ನಮಗೆ ಯೂಸ್ ಆಗೋದಕ್ಕಿಂತ ನೆಕ್ಸ್ಟ್ ನಿಮಗೆ ಯೂಸ್ ಆಗುತ್ತೆ. ಎಲ್ಲರೂ ಹೈವೇ ಮೇಲೆ ಸಿಗಾಕೊಂಡಾಗ ಪಂಚರ್ ಆದಾಗ ನಿಮಗೆ ಸ್ಟೆಪ್ನಿ ಚೇಂಜ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನಾವು ಕೂಡ ಥರ ಕಷ್ಟ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಆರೋಗ್ಯಗಳೆಲ್ಲ ಈ ಥರ ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್. ಅಲ್ಲ ಮತ್ತು ಗಾಡಿ ಆಚೆ ಐತೆ, ಇನ್ಫ್ಲೇಟರ್ ಗಾಡಿಯಲ್ಲಿ ಐತೆ. ಲಕ್ಕಿಲಿ ಕಸ್ಟಮರ್ ಗಾಡಿಯಲ್ಲಿ ಒಂದು ಇನ್ಫ್ಲೇಟರ್ ಇತ್ತು, ಅದರಲ್ಲಿ ಸ್ವಲ್ಪ ಸೆಂಟಿ ಸ್ವಲ್ಪ ಕಡಿಮೆ ಇದೆ. ಎಲ್ಲ ಸ್ಟೆಪ್ನಿಯಲ್ಲ ಗಾಡಿಯಲ್ಲೇ ಇಟ್ಟವ್ರೆ. ಅವ್ರ ಇನ್ಫ್ಲೇಟರಲ್ಲೇ ಸ್ವಲ್ಪ ಗಾಳಿ ಹೊಡೆದ್ಬಿಟ್ಟು ಅವ್ರ ಇನ್ಫ್ಲೇಟರಲ್ಲಿ ಸ್ವಲ್ಪ ಗಾಳಿ ಹೊಡೆದ್ಬಿಟ್ಟು ಸೊ ಗೈಸ್ ಟಯರ್ ಎಲ್ಲ ಚೇಂಜ್ ಆಯಿತು. ಕಸ್ಟಮರ್ ಗಾಡಿ ಎತ್ಕೊಂಡಿದ್ದೀನಿ, ಅವ್ರ ಮನೆ ಹತ್ರ ಡೆಲಿವರಿ ಮಾಡಬೇಕು ವೆಹಿಕಲ್ನ. ಬನ್ನಿ. ಸೊ ಹೇ ಗೈಸ್ ಮತ್ತೆ ಅಂಗಡಿ ಹತ್ರ ಬಂದಿದ್ದೀನಿ. ಆ ಟೈರಲ್ಲಿ ಸ್ಟೆಪ್ನಿ ಫಿಟ್ ಮಾಡಿಬಿಟ್ಟು ಅದನ್ನು ಗಾಡಿನ ಎತ್ಕೊಂಡೋಗಿ ಕಸ್ಟಮರ್ ಮನೆ ಹತ್ರ ಇಟ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅವ್ರು ಹೇಳಿ ತೆಗೆದು ಪಾರ್ಕ್ ಮಾಡಿಬಿಟ್ಟು ರಿಟರ್ನ್ ಅಂಗಡಿ ಹತ್ರ ಬಂದಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಟಯರ್ ಇದೆ, ಅದು ನೋಡಿ ಹೆಂಗಾಗಿದೆ. ಇದು ಆ್ಯಕ್ಚುಲಿ XCV 700ದು. ಕಸ್ಟಮರ್ ನೆನ್ನೆ ನೈಟ್ ಎಲ್ಲ ಹೋಗಬೇಕಾದ್ರೆ ಸರಿಯಾಗಿ ಹತ್ಬಿಟ್ಟಿದೆ. ಸೊ ಇದು ಅವ್ರ ಮನೆ ಹತ್ರ ಹೋಗಿ ಬಿಚ್ಕೊಂಬಂದಿದೆ. ಬೆಳಗ್ಗೆ ಹೋಗಿದ್ದೆ, ವೀಡಿಯೋ ಮಾಡಿರಲಿಲ್ಲ. ಬಟ್ XCV 700 ಬಿಚ್ಕೊಂಬಂದಿದ್ದೀನಿ. ಇವಾಗ ಟೈರ್ ಬಿಚ್ಬಿಟ್ಟು ಪ್ಯಾಚಿಗೆ ಕಳ್ಸೋಣ. ಇವಾಗ ನೋಡಿ ಹೆಂಗಿದೆ, ಪ್ಯಾಚ್ ಆದಮೇಲೆ ಹೆಂಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಬಿಕಾಸ್ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬರೋಕ್ಕೆ. ಅದು ಬಂದಮೇಲೆ ಇವತ್ತೇ ಇದೇ ವಿಡಿಯೋದಲ್ಲೇ ಅದು ಪ್ಯಾಚ್ದು ಏನಾಗಿದೆ ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಷ್ಟುದ್ದ ಇಳ್ದಿದೆ, ಅದು ಹೆಂಗೆ ಹೋಯ್ತು ಅನ್ನೋದು ಕೂಡ ಗೊತ್ತಿಲ್ಲ. ಈ ಸೈಡ್ ಹೋಗಿ ಆ ಸೈಡಿಂದ ಬಂದಿದೆ, ಫುಲ್ ಹೋಲ್ ಆಗಿಬಿಟ್ಟಿದೆ. ಫುಲ್ ಹೋಲ್ ಆಗಿಬಿಟ್ಟಿದೆ. ಪ್ಯಾಚ್ ಆದಮೇಲೆ ಹೆಂಗಿರುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಹೆಲೋ ಗೈಸ್, ಪ್ಯಾಚ್ ಟೈರ್ ಬಂದಿದೆ, ಫುಲ್ ಪ್ಯಾಚ್ ರೆಡಿಯಾಗಿದೆ.
ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿದೆ ಅಂತ. ಹಿಯರ್ ಇಟ್ ಈಸ್. ನೋಡಿ, ಇದು ಆ್ಯಕ್ಚುಲಿ ಆಚೆಯಿಂದ ಮಾಡಿರೋದು, ಫುಲ್ ಹೋಲ್ ಆಗಿದೆ ಇದು. ಆಚೆಯಿಂದ ಇದು ಆಚೆಯಿಂದ ಈ ಥರ ಇದೆ. ಅಟ್ ದಿ ಸೇಮ್ ಟೈಮ್ ಒಳಗಿಂದ ನೋಡೋದಾದರೆ ನೋಡಿ ಈ ಥರ ಮಾಡಿದ್ದಾರೆ. ಸೊ ಇದು ಯಾವ ಥರ ಮಾಡ್ತಾರೆ ಅಂದರೆ, ಫಸ್ಟ್ ಥಿಂಗ್ ಅವ್ರು ಏನು ಮಾಡ್ತಾರೆ ಅಂದರೆ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ಲೇಯರ್ಸ್ ಚಿಪ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಕಟ್ಟಾಗಿರುತ್ತಲ್ಲ ಆ ಜಾಗದಲ್ಲಿ ಎಕ್ಸ್ಟ್ರಾ ಒಂದು ಪೀಸ್ ಕೊಟ್ಬಿಟ್ಟು ಅದನ್ನು ಜಾಯಿಂಟ್ ಮಾಡಿ ಆಚೆ ಕಡೆಯಿಂದ ಒಂದು ಲೇಯರು ಒಳಗಡೆಯಿಂದ ಒಂದು ಲೇಯರ್ ಕೊಟ್ಬಿಟ್ಟು ಒಂದು 1 ಅವರ್ ಹಾರ್ಡ್ಲಿ 1 ಅವರ್ 1.5 ಅವರ್ ಹೀಟಲ್ಲಿ ಇಡ್ತಾರೆ. ಸೊ ದಟ್ ಅದೇನಾಗುತ್ತೆ ಅಂದರೆ ಅವ್ರು ಇಟ್ಟಿರೋ ಪ್ಯಾಚ್ ಬಂದ್ಬಿಟ್ಟು ಮೆಲ್ಟ್ ಆಗಿ ಮತ್ತೆ ನಾರ್ಮಲ್ ಟೈರ್ ಆಗುತ್ತೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಟೈರ್ ಆ ಜಾಗದಿಂದ ಮ್ಯಾಕ್ಸಿಮಮ್ ಲೀಕ್ ಆಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಮೇನ್ಲಿ ಈ ಸೈಡ್ ವಾಲ್ ಹತ್ರ ಏನಿರುತ್ತೆ ಈ ಪೋರ್ಷನಲ್ಲಿ ಏನಾದರೂ ಈ ಥರ ಕಟ್ಟಾಗಿ ಪ್ಯಾಚ್ ಮಾಡಿಸಿದ್ದೀವಿ ಅಂದಾಗ 200% ಶೋರ್ ಅದು ಲೀಕ್ ಆಗೋಕ್ಕೆ ಚಾನ್ಸೇ ಇರಲ್ಲ. ಆ್ಯಂಡ್ ಮೇಲೆ ಆದರೆ ಕೂಡ ನಿಮಗೆ ಲೀಕ್ ಆಗಲ್ಲ. ಬಟ್ ಮೋರ್ ಓವರ್ ಒಂದು 2 to 3% ನಿಮಗೆ ಒಂದು ಚಾನ್ಸಸ್ ಇರುತ್ತೆ ಲೀಕ್ ಆಗೋದು. ಬಟ್ ಸೈಡ್ ವಾಲ್ ಮಾತ್ರ ಅಟ್ ಎನಿ ಕಾಸ್ಟ್ ಲೀಕ್ ಆಗಲ್ಲ. ಸೊ ಈ ಥರನೂ ಮಾಡಿಸ್ಬೋದು. ದಿಸ್ ದ ಬೆಸ್ಟ್ ಆಪ್ಷನ್. ಇವಾಗ ಏನಾದ್ರು ಟೈರ್ ಕಟ್ಟಾಯಿತು ಆ್ಯಂಡ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಅನ್ನೋ ಇದರಲ್ಲಿ ಹೊಸ ಟೈರ್ ರಿಪ್ಲೇಸ್ ಮಾಡೋ ಬದಲು ಒಂದು ಸ್ವಲ್ಪ ದಿನಕ್ಕೆ ಈ ಥರ ಮಾಡಿಸ್ಕೊಬೋದು.